ಸಾಂಬಾರು ಮಾಡೋಂದ್ರೆ ಒಂದು ಬಟ್ಟಲು ತೊಗರಿಬೇಳೆ ಇದೀಗ ಸ್ವಚ್ಛ ತೊಳ್ಕೊಬೇಕ್ರಿ. 2-3 ಸಲ ನೀರಾಗ ನೀರು ಹಾಕಬೇಕು. ನೀರು ಹಾಕಿ ಬೇಳೆ ಕುದಿಸ್ಕೋಬೇಕಿದು. ಕುಕ್ಕರ್ ಇಟ್ಕೊಂಡೀನಿ. ಇದು 3 ವಿಸಿಲ್ ಇದು ಮಾಡಬೇಕು, ಅಂದರೆ ಬೇಳೆ ಕುದೀತದೆ ಚಲೋ. ಬೇಳೆ ಕುದ್ಮೇಲೆ ಇಲ್ಲಿ ಒಂದು ಬೊಗಣಿದಾಗ ಎಣ್ಣೆ ಹಾಕ್ಕೊಂಡೀನಿ 2 ಚಮಚ. ಎಣ್ಣೆ ಬಿಸಿ ಆಗೋದು ಸಾಸಿವೆ ಹಾಕಬೇಕು. ಸಾಸಿವೆ ಕೆಂಪಾಗೋದು ಕರಿಬೇವು ಹಾಕಬೇಕು. ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಇಲ್ಲಿ ಪಾಲಕ್ ತೊಗೊಂಡೀನಿ. ಅದು ಒಂದು ಅರ್ಧ ಸೂಡು. ಇದನ್ನು ತೊಳೆದು ಹಾಕಬೇಕು. ಇದೆಲ್ಲ ಚಲೋ ಕಲಿಸ್ಬೇಕು. ಪಾಲಕ್ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗೋದು. ಇಲ್ಲೊಂದು ಲಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದದು, ಅದ್ರ ಪಲ್ಪ್ ತೆಕ್ಕೊಂಡು ಇಟ್ಕೊಂಡಿನಿ. ಅದು ಹಾಕಬೇಕು. ಈ ಹುಣಸೆಹಣ್ಣಿನ ಪಲ್ಪ್ ತಕ್ಕೊಂಡಿದ್ದು ಹಾಕಬೇಕು. ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಮನ್ಯಾಗ ಮಾಡಿದ ಮಸಾಲೆ, ಗರಂ ಮಸಾಲ, ಬೆಲ್ಲ. ಇದು ಕುದ್ದಿದ ಬ್ಯಾಳೆ ಇರ್ತದಲ್ಲ, ಚಂದ ಚಮಚಲಿಂದ ಮುಗುಚಿ ಇದೆಲ್ಲ ಹುಳಿ ಅದು ಎಲ್ಲ ಹಾಕಿ ಒಗ್ಗರಣೆ ಹಾಕಿವಲ್ಲ ಅದರೊಳಗೆ ಹಾಕಬೇಕಿದು ತೊಗರಿಬೇಳೆ. ಕಡ್ಗೋಲಿಂದ ಕಡ್ಕೊಲಿಗೆ ಬರ್ತೀವಿ, ಹಿಂಗೆ ಚಮಚಲಿಂದ ಮುಗಿಸಿದ್ರೆ ಚಂದ ಮ್ಯಾಶ್ ಆಗ್ತದದು. ಇದ್ರೊಳಗೆ ಹಾಕಬೇಕು. ನೀವು ಇದು ನೋಡ್ಕೋಬೇಕು, ಎಷ್ಟು ತಿಳಿಬೇಕು, ಸ್ವಲ್ಪ ಗಟ್ಟಿ ಬೇಕು ಅದು ನೋಡಿಕೊಂಡು ಅಂದಾಜ ನೀರು ಹಾಕ್ಕೋಬೇಕು. ಇದಕ್ಕೆ ನಾನು ಇದಕ್ಕಿಂತ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಇದಕ್ಕೆ ಚಲೋ ಕುದಿಸ್ಕೋಬೇಕು. ಎಷ್ಟು ಚಲೋ ಕುದೀತದ ಅಷ್ಟು ಚಂದ ಟೇಸ್ಟ್ ಆಗ್ತದೆ ಸಾಂಬಾರು. ಹುಳಿ, ಬ್ರಾಹ್ಮಣ ಶೈಲಿ ಹುಳಿ. ಪಾಲಕ್ ಹಾಕಿ, ಪಾಲಕ್ನಾಗ ಐರನ್ ಇರ್ತದೆ, ಇದು ಇರ್ತದೆ. ಪಾಲಕ್ ತಿನ್ನೋದ್ರಲ್ಲಿಂದ ಕಬ್ಬಿಣಾಂಶ ಇದು ಸಿಗ್ತದೆ ನಮಗೆ. ಇದು ಕುದಿಬೇಕು. ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಚಲೋ ಕುದಿಲಿಗತ್ತದ ನೋಡ್ರಿ. ಇದು ಅನ್ನದ ಜೊತೆ ರೊಟ್ಟಿನೂ ಹಿಂಗೆ ಮುರಿದು ಎಲ್ಲ ಇದು ಮಾಡಿ ಕಲ್ಸ್ಕೊಂಡು ತಿನ್ಲಿಕ್ಕೂ ಟೇಸ್ಟ್ ಆಗ್ತದೆ. ಮಾಡಿ ನೋಡ್ರಿ ಎಲ್ಲರೂ. ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿ ನಂಗೆ ಕಮೆಂಟ್ನಾಗ ತಿಳಿಸ್ರಿ. ನೀವು ನಾ ಮಾಡಿದ ಥರ ನೀವು ಮಾಡಿ ನೋಡಿರಿ. ನಿಮ್ಮ ಕಡೆ ಹೆಂಗೆ ಮಾಡ್ತಾರಂತ ಹೇಳಿದ್ರೆ ನಾನು ಅದು ಟ್ರೈ ಮಾಡಿ ನೋಡ್ತೀನಿ. ಎಷ್ಟು ಘಮ ಘಮ ವಾಸನೆ ಬರ್ಲಿಕ್ಕತ್ತದ ನೋಡ್ರಿ ಸಾರಿ ಹುಳಿ. ಬಿಸಿ ಬಿಸಿ ಅನ್ನ, ತುಪ್ಪ, ಇದು ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ವಾ ಸ್ವರ್ಗನೇ ಸ್ವರ್ಗ.
ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಬರ್ತದೆ. ನಿಮ್ಮ ಕಡೆ ಯಾವ ಅಡುಗೆ ಇದೆ ಆ ಥರ ಮಾಡ್ತಾರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿದ್ರೆ ಆ ಥರ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.